ಒಂದು ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಎಲ್ಲ ಕೇಳ್ಬೋದು. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಏನು ಮಾಡಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮ್. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವರು ತುಂಬ ಥ್ಯಾಂಕ್ಸ್ ಇರ್ತಾರೆ ಸಪೋರ್ಟ್ ಮಾಡಿ. ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡಿಬಿಡ್ಬೋದು, ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡ್ತಾರೆ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ಪ್ಯಾರಲ್ ಹೋಗಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು, ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಇರ್ಬೋದು ಯಾವತ್ತು, ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಘಟನೆ ಬೇಕಾದ್ರೆ ಯಾರ್ಯಾರು ವೀಡಿಯೋ ಮಾಡ್ತಾರೆ ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆ. ಸೊ ಅದರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದೆ. ಅದು ನಾವು ಹೇಳ್ತೀವಿ ತ್ರಿವೇಣಿ ಸಂಗಮ, ತ್ರಿವೇಣಿ ಭಾಳ ಖುಷಿಯಾಗಿದೆ. ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಇದೆ ಥರ ಸರಿಯಾಗಿ. ಐ ಥಿಂಕ್ ಫಿಲಿಮ್ ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಾವು ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಅಷ್ಟು ಎಷ್ಟು ಬಿಫೋರ್ ರಿಲೀಸೇನೆ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿಯಾಗಿತ್ತು. ಒಂದು ಫಿಲ್ಮ್ನ ಡಿಕೋಡ್ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ. ಒಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಶಿವತಾಂಡವ ಇರುತ್ತೆ. ಬಟ್ ಆ ಶಿವತಾಂಡವ ಬರಬೇಕಾದ್ರೆ ಫಸ್ಟ್ ಹಾಫ್ ನಾವೇನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವೆಲ್ಲ ಸೆಕೆಂಡ್ ಹಾಫ್ ಏನು ಮಾಡೋದು, ಫಸ್ಟ್ ಹಾಫ್ ಇದ್ದಿದ್ದರಿಂದಲೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಫಸ್ಟ್ ಹಾಫ್ಲೇ ತಾಂಡವ ಮಾಡ್ಬಿಟ್ಟು ಸೆಕೆಂಡ್ ಹಾಫ್ಲೇ ತಾಂಡವ ಸ್ಲೋವಾಗಿ. ಅದಕ್ಕೆ ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೇಶ್ವರಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಜನಗಳನ್ನ ಎಂಗೇಜಿಂಗ್ ಅಂದರೆ ನಾನು ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು ಹೇಳಿ, ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗಿತ್ತು, ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಎಂಟ್ರಿ ಆಗ್ತದೆ. ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರುತ್ತೆ. ಈ ಸತಿ ಕಾಮ್ ಅಂಡ್ ಕಂಪೋಸ್ ಕಂತೆ ಸೀರೆ ಎಲ್ಲರೂ ಕೂಡ ಅವತಾರಗಳನ್ನ ಅವರು ಅದು ನಮ್ಮ ಪಾಲಿಗೆ ಬಂತು. ಅದು ಭಾಗ್ಯ. ಕನೆಕ್ಷನ್ ಇದು ಮನುಷ್ಯ ಹೋದ್ಮೇಲೆ ಎಲ್ಲ ಭಾಳ ಭಾಳ ವಿಶೇಷತೆಗಳು ಅಷ್ಟಾಗಿ ಹೇಳ್ತೀವಿ. ಆತ್ಮ ಅದು ಸ್ಥಿತಿ ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಪರಿಪೂರ್ಣತೆ ಆದಾಗಲೇ ಜನಗಳು ಬಿಟ್ಬಿಡ್ತೀವಿ, ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೋ ಆ ಅವತಾರ. ಬಟ್ ನನಗೇನಿದೆ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆ್ಯಕ್ಚುಲಾಗಿ ಕೀಮೋ ಹೊಡಿತಾ ಇತ್ತು, ಕ್ಯಾನ್ಸರ್ ಕೀಮೋ ಹೊಡಿತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನ ಸಪೋರ್ಟ್ ಇಲ್ಲ, ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್. ಆ ಶಕ್ತಿ ಅಲ್ಲಿ ದೇವರು ನನಗೆ ಸ್ಪೆಷಲ್ ಆಗಿ ಆಶೀರ್ವಾದ ನಿಜ. ಅದು ಹೆಂಗೆ ಆಗೋದಾಯ್ತು ಒಂದೊಂದು ಅವತಾರಕ್ಕೂ 3-4 ಅವರ್ ಬೇಕು ಮೇಕಪ್, 3 ಅವರ್ಸು ಕಾಸ್ಟ್ಯೂಮ್. ಏನೇ ಟೈಟ್ ಅದು ಗೊತ್ತಾಗ್ತಿರಲಿಲ್ಲ. ಕ್ಯಾಮ್ರಾಮನ್ ಬಂದ ತಕ್ಷಣ ಎಲ್ಲಿ ಹೋಗ್ಬೇಕು ದೇವರೇ ನನ್ನ ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಕ್ಯಾನ್ಸರ್ ಗೆದ್ದ ನಂತರ ನೀವು ಮೂವಿಯನ್ನು ನೋಡೋದಾದ್ರೆ ರಾಜ್ಯಾದ್ಯಂತ ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ಏನು ಸಿನಿಮಾ, ಯಾವುದೇ ಸಿನಿಮಾ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಭಾಳ ಖುಷಿ.
ಕಳೆದ ವರ್ಷ ಶಿವಣ್ಣ ಸಿನಿಮಾ ಓಕೆ ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಮೇಲೆ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಆರತಿ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿಗಳು ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬೆಸ್ಟ್ ಅಂತ ಹೇಳಿ ಅಂಡರ್ಸ್ಟ್ಯಾಂಡಿಂಗ್ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರು ಅಂತಾರೆ. ಯಾಕಂತಾರೆ ಅಂದರೆ ಪ್ರೀತಿ ವಿಶ್ವಾಸದಿಂದ ನಾವು ಎಷ್ಟು ಮಟ್ಟಿಗೆ ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದರಿಂದ ಭಾಳ ಖುಷಿ ಆಗಿದೆ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅದೆಲ್ಲ ಇಟ್ ವಾಸ್ ಇಂಟ್ರೆಸ್ಟ್ ಇದೆ ಸಿನಿಮಾ. ಅದಕ್ಕೆ ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ ನೆನ್ನೆಗೆ ಆಪರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ ಅವ್ರು ಯಾರು ನಮ್ಮ ಪಾಲಿಗೆ ದೇವರು ವೈದ್ಯ ನಾರಾಯಣ ಅವ್ರಿಗೆ ಅಂತ ನೋಡಿ ಹೆಂಗೆ ಕನೆಕ್ಷನ್ ಆಗುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ಕನೆಕ್ಟ್ ಇಂಥ ಸಬ್ಜೆಕ್ಟ್ ಪ್ರೊಡ್ಯೂಸರ್ ಈ ಥರದ ಸೊ ಅದು ರಮೇಶ್ ಶೆಟ್ಟಿ ಥ್ಯಾಂಕ್ಸ್ ಭಾಳ ಅದ್ಭುತವಾಗಿ. ಅದಕ್ಕೆ ಅಪ್ಪಾಜಿ ನಿರ್ಮಾಪಕರ ಅನ್ನದಾತ ನಿಜವಾದ ಅನ್ನದಾತ. ಎಷ್ಟು ಜನ ಎಷ್ಟು ಫ್ಯಾಮಿಲಿ ತುಂಬಾ ಚೆನ್ನಾಗಿ ಬದುಕಿ ಅಂತಿರುವಂಥದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ ಎಲ್ಲ ದೇಶದ ಸೂರ್ಯದ ಜಾಸ್ತಿನೇ ಇರುತ್ತೆ. ತುಂಬಾ ಹೆಲ್ಪ್ ಮಾಡ್ತಾರೆ ಸಿನಿಮಾ. ತುಂಬಾ ಸಿಂಪಲ್ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಯಾರ ಮನೇಲಿ ಬರೆಯಕ್ಕೆ ಯಾರು ಭಾವನೆಗೆ ಆಟ ಆಡೋದು ಆಟಾಡಿದಾಗ ಸೀನ್ ಬರುತ್ತೆ. ಯಾವುದೇ ಜಗಳ ಯಾರದೇ ಭಾವನೆ ಬಗ್ಗೆ ಆಟ ಆಡ್ತಾ ಟ್ರೈ ಟು ಸಾಲ್ವ್ ಮಾಡೋಕ್ಕೆ ಭಾಳ ನೀವು ಏನಾಗ್ಬಿಟ್ಟಿದೆ ಬದುಕೋಣ ಬದುಕೋಕ್ಕೆ ಯಾರೇ ಆಗಲಿ ಮನುಷ್ಯ ನಾವು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ ಕೆಲಸ ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ ಎಷ್ಟು ದಿನ ಇರ್ತೀವಿ ನಾವು ಎಲ್ಲರೂ ಏನಾದ್ರೂ ಈ ರೋಲ್ ನೋಡ್ಬಿಟ್ರೆ ಚಕ್ರವರ್ತಿ ಶಿವಣ್ಣಿಗೆ ಒಂದು 5-6 ತಿಂಗಳಾಯ್ತು. ನನಗೂ ಬೆಳಿಗ್ಗೆ ಗೊತ್ತಾಯ್ತು, ಭಾಳ ನೋವಾಯ್ತು. ಏನು ಏನಂದ್ರೆ ಯಾರು ತಪ್ಪು ಆತನ ತಪ್ಪಾಗಿ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದುಃಖ ಅದನ್ನ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಿ ಹೋಗುತ್ತೆ. ಜೊತೆಗೆ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ. 2 ಸಿನಿಮಾ ಗೆದ್ದಾಗ ಒಂದು ಹೆಲ್ತಿ ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾರೆ. ಈ ವರ್ಷದ ಫ್ಯಾನ್ಸ್ಗೆ ಹಬ್ಬದ ಏನು ಹೇಳ್ತೀರಿ? ಐ ಥಿಂಕ್ ವೆರಿ ಹ್ಯಾಪಿ ಕ್ರಿಸ್ಮಸ್ ಟು ಎಲ್ಲರಿಗೂ.